ನಮಸ್ಕಾರ ಕರ್ನಾಟಕ, ವೆರಿ ಗುಡ್ ಈವ್ನಿಂಗ್. ಸಂಜೆ 6, ಸುದ್ದಿ 3, ದೃಷ್ಟಿಕೋನ 100. ಎಸ್, ವೆಲ್ಕಮ್ ಟು ಟಾಪ್ ಸ್ಟೋರಿ. ನಾನು ನಿಮ್ಮ ರಾಘವ ಸೂರ್ಯ. ಎಸ್, ಇವತ್ತು ಯಾವ ಟಾಪ್ ಸ್ಟೋರಿ? 3 ಟಾಪ್ ಸ್ಟೋರಿಗಳ ಪೈಕಿ ಮೊದಲನೆಯ ಟಾಪ್ ಸ್ಟೋರಿ ಯಾವುದು ಅಂತ ಹೇಳಿದ್ರೆ, ಸತೀಶ್ ವರ್ಸಸ್ ಕತ್ತಿ ಯುದ್ಧ. ಏನ್ರಿ ಇದು, ಕತ್ತಿ ಯುದ್ಧ ಫಿಕ್ಸ್ ಆಗ್ಬಿಡ್ತಾ ಅನ್ನೋ ಒಂದು ಕುತೂಹಲ ಇದೆ. ಎರಡನೇ ಟಾಪ್ ಸ್ಟೋರಿ ಇದೆಯಲ್ಲ, ಅದು ಬಹಳ ಸದ್ದು ಮಾಡುವಂಥ ಸುದ್ದಿ. DK ಸರ್ಕಾರ್ ಯಂಗ್ ಸಂಪುಟ. ಇನ್ನು ಮೂರನೇ ಟಾಪ್ ಸ್ಟೋರಿ ಏನು ಅಂತ ಹೇಳಿದ್ರೆ, ಆಂಧ್ರ ರಾಜಕಾರಣದಲ್ಲಿ ಸಂಚಲನ, ಮತ್ತೆ NTR ಶಕೆ ಶುರುವಾಗುತ್ತಾ ಅನ್ನೋದು. ಎಸ್, ಹಾಗಾದ್ರೆ ಈ ಎಲ್ಲ ಟಾಪ್ ಸ್ಟೋರಿಗಳನ್ನ ನೋಡೋಣ. ನೀವು ಕೂಡ ರೆಡಿಯಾಗಿ ಹಾಗೆಯೇ ಸ್ಟೇ ಕನೆಕ್ಟೆಡ್ ಆ್ಯಂಡ್ ಬಿ ವಿತ್ ಮೀ ನಾವ್. ಹಾಗಾದ್ರೆ ಮೊದಲ ಟಾಪ್ ಸ್ಟೋರಿ, ಲೆಟ್ಸ್ ಹಾವ್ ಅ ಲುಕ್. ಎಸ್, ಟಾಪ್ ಸ್ಟೋರಿ, ಮೊದಲ ಟಾಪ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್. ಇಲ್ಲಿ ನೀವು ಒಂದು ಆಯಾಮವನ್ನು ನೋಡ್ತಾನೆ ಹೋಗ್ಬೇಕು ಅಂತ ಅನ್ಸುತ್ತೆ. 224 ದಿನ ಕರ್ನಾಟಕದ 224 ಕ್ಷೇತ್ರಗಳ ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ಹಾಗಾದ್ರೆ ಇವತ್ತಿನ ಟಾಪ್ ಸ್ಟೋರಿಯ ಸಂಪೂರ್ಣ ಚಿತ್ರಣ ಹೇಗಿರುತ್ತೆ ನೋಡ್ತಾ ಹೋಗೋಣ. 224 ಡೇಸ್, ಕರ್ನಾಟಕದ 224 ಕ್ಷೇತ್ರಗಳು, 224 ವಿಧಾನಸಭಾ ಕ್ಷೇತ್ರದ ಇತಿಹಾಸವನ್ನ, ಭವಿಷ್ಯವನ್ನ ನಾವು ಹೇಳ್ತಾ ಇದ್ದೀವಿ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಯಾರಾಗಬಹುದು, ಯಾರು ನೆಚ್ಚಿನ ನಾಯಕ ಆಗಬಹುದು, ಯಾರು ಗೆಲ್ಬಹುದು, ಯಾವ ಪಕ್ಷ ಮುನ್ನಡೆ ಸಾಧಿಸಬಹುದು, ಸದ್ಯಕ್ಕೆ ಅಲ್ಲಿ ವಾಸ್ತವ ಚಿತ್ರಣ ಯಾವ ರೀತಿ ಇದೆ, ಹೀಗೆ ಯಾರು ಹೇಳದ್ದು ನೀವು ಕೇಳದ್ದು ನಾವು ನಿಮಗೆ ತೋರಿಸ್ತೇವೆ. ರಾಜಕೀಯ ಪಡಸಾಲೆಯಲ್ಲಿ, ಪ್ರತಿ ಗೋಡೆಗಳಲ್ಲಿ ಏನೆಲ್ಲ ಪ್ರತಿಧ್ವನಿಸ್ತಾ ಇದೆ, ಹೀಗೆ ಪ್ರತಿಯೊಂದನ್ನು ಕೂಡ ನಿಮ್ಗೆ ಕಟ್ಟಿಕೊಡ್ತೀವಿ. ಸಂಪೂರ್ಣ ರಾಜಕೀಯ ರಸದೌತಣ, ಓನ್ಲಿ ಆನ್ ಅಶ್ವವೇಗ, ಇಡೀ ರಾಜ್ಯದ ಚಿತ್ರಣ. ಎಸ್, ಐ ಕಮ್ ಅಗೈನ್. 224 ಕ್ಷೇತ್ರಗಳ ಸಂಪೂರ್ಣ ಭವಿಷ್ಯವನ್ನ, ಇತಿಹಾಸವನ್ನ, ಪ್ರೆಸೆಂಟ್ ಸಿಚುವೇಶನ್ನ ಎಲ್ಲವನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೌದಲ್ವೇನ್ರಿ? ಪ್ರಜಾಪ್ರಭುತ್ವದಲ್ಲಿ ನಾವು ಚುನಾವಣೆ ಅನ್ನೋದನ್ನ ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರಿತೀವಿ. ಆ ಹಬ್ಬಕ್ಕೆ ನಿಜಕ್ಕೂ ಕೂಡ ನಾವು ಸಂಭ್ರಮಿಸ್ಬೇಕಾ, ಅಳಬೇಕಾ? ನೀವು ಡಿಸೈಡ್ ಮಾಡಿ. ಸಂಭ್ರಮ ಅಂದ್ರೆ ಹೆಂಗಿರುತ್ತೆ, ಎಷ್ಟು ಖುಷಿ ಇರುತ್ತಲ್ವಾ? ಅಂತಹ ಖುಷಿಯ ದಿನ ನಮ್ಮದಾಗಬೇಕು ಅಂತ ಹೇಳಿದ್ರೆ ಬರೀ ನಾವು ಕೇವಲ ಚುನಾವಣೆಯ ಸಂದರ್ಭದಲ್ಲಿ, ಮತದಾನದ ಒಂದು ದಿನದಲ್ಲಿ ಮಾತ್ರ ನಾವು ಸುಲ್ತಾನ್ ಆಗಿದ್ರೆ ಸಾಕಾ? ಇಲ್ಲ. ಹಾಗಾಗಿ ನಿಮ್ಮ ಜವಾಬ್ದಾರಿ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ನಿಮ್ಮ ಕ್ಷೇತ್ರದಲ್ಲಿ ಯಾರು ನಿಮ್ಮ ನೆಚ್ಚಿನ ನಾಯಕ ಆಗಬೇಕು, ಆಗಬಾರ್ದು, ಮುಂದೆ ಹೆಂಗಿತ್ತು, ಮುಂದೆ ಹೆಂಗಿರ್ಬೇಕು, ಹಿಂದೆ ಹೆಂಗಿತ್ತು, ಹೀಗೆ ಸಂಪೂರ್ಣವಾಗಿ ನಿಮ್ಮನ್ನ ನೀವೇ ಅವಲೋಕನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಸಹಕಾರ ಕೊಡಿ ಅನ್ನೋದು ನಮ್ಮ ಆಶಯ. ಎಸ್, ಹಾಗಾದ್ರೆ ಇವತ್ತು ಯಾವ ಕ್ಷೇತ್ರವನ್ನ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ, ಯಾವ ಕ್ಷೇತ್ರ ಹೇಗಿದೆ, ಹೇಗಿತ್ತು, ಹೇಗಾಗಬಹುದು, ಸದ್ಯಕ್ಕೆ ವಾಸ್ತವ ಸ್ಥಿತಿ ಏನು, ಹಾಗಾದ್ರೆ ಇವತ್ತಿನ ಕ್ಷೇತ್ರ ಯಾವುದು? ಎಸ್, ಲೆಟ್ಸ್ ಲುಕ್ ಇನ್ ಟು ದಿಸ್. ಇವತ್ತು ಬೆಳಗಾವಿ ಜಿಲ್ಲೆಯ ಯಮಕನಮರಡಿ ಕ್ಷೇತ್ರ. ಎಸ್, ಹೈ ವೋಲ್ಟೇಜ್ ಕ್ಷೇತ್ರ. ಯಮಕನಮರಡಿ ಚಿತ್ರಣ ಹೇಗಿದೆ? 2028ರಲ್ಲಿ ಗೆದ್ದು ಸಿಎಂ ಆಗ್ತಾರ ಸತೀಶ್ ಜಾರಕಿಹೊಳಿ? ಯಾಕಂತ ಹೇಳಿದ್ರೆ ಸಿಎಂ ರೇಸ್ ನಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ರು. ಯಮಕನಮರಡಿಯಲ್ಲಿ ಒಮ್ಮೆಯೂ ಕೂಡ ಭಾರತೀಯ ಜನತಾ ಪಕ್ಷ ತನ್ನ ಬಾವುಟವನ್ನ ಹಾರಿಸಿಲ್ಲ. ಒಂದ್ ಕಾಲದಲ್ಲಿ ಸಾಮಾನ್ಯ ಕ್ಷೇತ್ರವಾಗಿತ್ತು ಯಮಕನಮರಡಿ, ಆದ್ರೆ ಸದ್ಯಕ್ಕೆ ವಾತಾವರಣ ಬದಲಾಗಿದೆ. ಅದು 2008ರಿಂದ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂತ ವಿಧಾನಸಭಾ ಕ್ಷೇತ್ರ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಬಲಿಷ್ಠ, ಬಿಜೆಪಿನೇ ವೆರಿ ಸ್ಟ್ರಾಂಗ್. ಆದ್ರೆ ಯಮಕನಮರಡಿಯಲ್ಲಿ ಜಾರಕಿಹೊಳಿ ಮತ್ತು ಕಾಂಗ್ರೆಸ್ ಹಿಡಿತಾ ಇದೆಯಲ್ಲ, ಗ್ರಿಪ್ ಇದೆಯಲ್ಲ, ಅದು ವೆರಿ ಹೈ. ಕಳೆದ 3 ಚುನಾವಣೆಗಳಲ್ಲಿ ಬಿಜೆಪಿಗೆ ಕತ್ತಿ ಕುಟುಂಬದ ಬೆಂಬಲ ಕೂಡ ಸಿಕ್ಕಿತ್ತು. ಆದ್ರೂ ಸತೀಶ್ ಜಾರಕಿಹೊಳಿ ವಿರುದ್ಧ ಭಾರತೀಯ ಜನತಾ ಪಕ್ಷ ಗೆದ್ದೇ ಇಲ್ಲ. ಯಮಕನಮರಡಿಯಲ್ಲಿ ಇದುವರೆಗೂ 15 ಚುನಾವಣೆಗಳು ನಡೆದಿದ್ದಾವ್ರಿ. ಅದರಲ್ಲಿ ಬರೋಬ್ಬರಿ 13 ಬಾರಿ ಗೆದ್ದು ಬೀಗಿದ್ದು ಯಾವುದು? ಕಾಂಗ್ರೆಸ್, ಆಡಳಿತಾರೂಢ ಕಾಂಗ್ರೆಸ್. 2 ಬಾರಿ ಮಾತ್ರ ಗೆದ್ದಿತ್ತು JDS ನ ಪಕ್ಷ, ಅಂದ್ರೆ ಅಪ್ಪಯ್ಯಗೌಡ ಪಾಟೀಲ್ ಅಲ್ಲಿ ಗೆದ್ದಿದ್ರು. 2028ರ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಸೋಲಿಸಲು ಕತ್ತಿ ಹರಿತ ಆಗ್ತಾ ಇದೆಯಾ ಅನ್ನೋದನ್ನ ನೋಡ್ಬೇಕಾಗಿದೆ. 2028ರ ಚುನಾವಣೆಯಲ್ಲಿ ಯಮಕನಮರಡಿಯಲ್ಲಿ ನಡೆಯುತ್ತಾ ಮ್ಯಾಜಿಕ್ಕು, ಸಿಗುತ್ತಾ ಕಿಕ್ಕು, ಹೀಗೆ 10 ಹಲವು ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತವೆ. ಆದ್ರೆ ಕೊನೆಗೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳಾಗಬೇಕು ಅಂತ ಹೇಳಿದಾಗ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ, ವೈಯಕ್ತಿಕ ಲಾಭಕ್ಕಾಗಿ ಚುನಾವಣೆಯನ್ನ ನಡೆಸ್ತಾರಾ?
ಜನರ ಮನಸ್ಸನ್ನ ಮರಳು ಮಾಡ್ತಾರಾ? ನಿಜಕ್ಕೂ ನಿಮಗೆ ಕೈಗೆ ಸಿಗುವಂತ ಶಾಸಕರನ್ನ ಆಯ್ಕೆ ಮಾಡಿಕೊಳ್ಳುವಂತ ಸ್ವಾತಂತ್ರ್ಯ ನಿಮ್ಗಿದೆಯಾ? ಅಥವಾ ಈಗಿರುವಂತ ಶಾಸಕರೇ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರಾ? ಹೀಗೆ ಹಲವು ಪ್ರಶ್ನೆಗಳು ಕೂಡ ಗರಿಗೆದಿರ್ತಾ ಇದ್ದಾವೆ. ಎಸ್, ಇದಕ್ಕೆ ಪೂರಕವಾದಂತಹ ಮತ್ತಷ್ಟು ಪಾಯಿಂಟ್ಸ್ ನಾವು ನೋಡ್ತಾ ಹೋಗೋಣ. ಒಟ್ಟಿನಲ್ಲಿ ಯಮಕನಮರಡಿ ಬಹಳ ಪ್ರಭಾವಿ ಕ್ಷೇತ್ರ. ಯಮಕನಮರಡಿ ಅಂತ ಹೇಳಿದ ತಕ್ಷಣ ನಿಮ್ಗೆ ನೆನಪಾಗುತ್ತೆ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅಂದ್ರೆ ಏನ್ ನೆನಪಾಗುತ್ತೆ? ಅಹಿಂದ ನಾಯಕರು ಕೂಡ ಹೌದು, ಹೌದಾ ಇಲ್ವಾ? ಸಿದ್ದರಾಮಯ್ಯನ ಬಳಗದಲ್ಲಿ ತುಂಬಾ ಆತ್ಮೀಯರಾಗಿ ಗುರುತಿಸಿಕೊಂಡಂಥವ್ರು. ಅದರ ಜೊತೆಗೆ ಅಹಿಂದ ಅನ್ನುವ ಆ ಹಣೆ ಪಟ್ಟಿ ಇದೆಯಲ್ಲ, ಅದು ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಸಲ್ಲತ್ತೆ. ಅದೇ ರೀತಿ ಅವರನ್ನ ಪೋರ್ಟ್ರೇ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೂಡ ಅವರು ಅಲಂಕರಿಸುವಂತ ಸಾಧ್ಯತೆ ಇತ್ತು. ಒಬ್ಬ ಅರ್ಹ ಅಭ್ಯರ್ಥಿ ಕೂಡ ಅವರು ಆಗಿದ್ರು ಅನ್ನೋದನ್ನು ಕೂಡ ಇಲ್ಲಿ ಅಲ್ಲುಗಳೆಯೋ ಹಾಗಿಲ್ಲ. ಓಕೆ, ಈಗ ನಾವು ನೋಡ್ತಾ ಹೋಗೋಣ 2023ರ ಫಲಿತಾಂಶ ಯಾವ ರೀತಿ ಇತ್ತು ಅಂದ್ರೆ ಆ ಚಿತ್ರಣ ಯಾವ ರೀತಿ ಇತ್ತು. ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಿಂದ 1,290 ಮತಗಳನ್ನು ತಮ್ಮದಾಗಿಸಿಕೊಂಡಿದ್ರು. ಬಸವರಾಜ್ ಹುಂದ್ರಿಪ್ಪ ಭಾರತೀಯ ಜನತಾ ಪಕ್ಷದಿಂದ ಕೇವಲ 43,079 ಮತಗಳನ್ನು ತಮ್ಮದಾಗಿಸಿಕೊಂಡಿದ್ರು. JDSನ ಮಾರುತಿ ಅಷ್ಟಗಿ 19,567 ಮತಗಳನ್ನು ಇಲ್ಲಿ ಪಡೆದುಕೊಂಡಿದ್ರು. ಅಂದ್ರೆ ಸಿ ದ ಹ್ಯೂಜ್ ಡಿಫ್ರೆನ್ಸ್, ವೆರಿ ಹ್ಯೂಜ್, ಹೈ ಡಿಫ್ರೆನ್ಸ್ ಅನ್ನೋದನ್ನ ನಾವಿಲ್ಲಿ ನೋಡಿದ ತಕ್ಷಣ ಹೇಳ್ಬೋದು ಅಲ್ವೇ? ಹಂಗಿದೆ, ಅಂತಹ ಒಂದು ಬಲಯುತವಾದಂತಹ ಚಿತ್ರಣವನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ರಮೇಶ್ ಕತ್ತಿ ಭಾರತೀಯ ಜನತಾ ಪಕ್ಷದಿಂದ ಏನಾದರೂ ತೊಡೆ ತಟ್ತಾರಾ ಸತೀಶ್ ಜಾರಕಿಹೊಳಿ ಅವರಿಗೆ ಅನ್ನೋದು ಮತ್ತೊಂದು ಪ್ರಶ್ನೆ. ಅಂದ್ರೆ ಇಲ್ಲಿ ಬೆಳಗಾವಿ ಅಂತ ಬಂದಾಗಲೇ ಅದರ ರಾಜಕೀಯ ಚಿತ್ರಣ ನಿಮ್ಗೆ ಗೊತ್ತಿರುತ್ತೆ. ಕೌಟುಂಬಿಕ ರಾಜಕಾರಣ ಅಂದ್ರೆ ಈ ಕುಟುಂಬ ರಾಜಕಾರಣ ಅನ್ನೋದು ಬೇರೆ, ಆದರೆ ಅಲ್ಲಿ ರಾಜಕಾರಣ ಅನ್ನೋದನ್ನ ಹೇಗೆ ಬಿಂಬಿತ ಮಾಡ್ಕೊಳ್ತಾರೆ, ರಾಜಕಾರಣದಲ್ಲಿ ಹೇಗೆ ತಮ್ಮ ಪ್ರಾಬಲ್ಯವನ್ನು ಮೆರೀತಾರೆ ಅಂತ ಹೇಳಿದ್ರೆ ಇಲ್ಲಿ ಅವರು ತಮ್ಮ ಕುಟುಂಬದ ಪ್ರಾಬಲ್ಯವನ್ನು ಗಮನದಲ್ಲಿ ಇಟ್ಕೊಂಡಿರ್ತಾರೆ. ಎಸ್, ಇದಕ್ಕೆ ಮುಂದುವರೆದ ಭಾಗವಾಗಿ ಮತ್ತಷ್ಟು ಅಪ್ಡೇಟ್ಸ್ನ ನಾವು ನೋಡ್ತಾ ಹೋಗೋಣ. ಸತೀಶ್ ವಿರುದ್ಧ ಯಾರು ಊಹಿಸದ ಅಭ್ಯರ್ಥಿ ಕಣಕ್ಕಿಳಿತಾರ 2028ರಲ್ಲಿ ಯಮಕನಮರಡಿ ಗೆಲ್ಲಲು ಭಾರತೀಯ ಜನತಾ ಪಕ್ಷ ಭರ್ಜರಿ ತಂತ್ರವನ್ನ ಮಾಡ್ತಾ ಇದೆ. ಯಮಕನಮರಡಿ ಖಾತೆ ತೆರೆಯಲೇಬೇಕು ಅಂತ ಬಿಜೆಪಿ ಪಣ ತೊಟ್ಟಂತಿದೆ, ಹಠ ಮಾಡ್ದಂಗಿದೆ. 2018ರಲ್ಲೇ ಜಾರಕಿಹೊಳಿಗೆ ಖೆಡ್ಡ ರೆಡಿ ಮಾಡಿತ್ತು ಭಾರತೀಯ ಜನತಾ ಪಕ್ಷ. ಜಾರಕಿಹೊಳಿ ಕುಟುಂಬದ ಪ್ರತಿಷ್ಠೆಯನ್ನ ಕುಗ್ಗಿಸಲು ಕೇಸರಿ ಸೇನೆ ಈಗ ತಂತ್ರಗಳ ಮೇಲೆ ತಂತ್ರಗಳನ್ನ ಹೆಣಿತಾ ಇದೆ. ನೇರ ಅಖಾಡಕ್ಕಿಳಿದು ಕತ್ತಿ ಸಹೋದರರು ಹೋರಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತದಲ್ಲಿ ಕತ್ತಿ ಬ್ರದರ್ಸ್ ಏಟಿಗೆ ಸಾಹುಕಾರ್ ಬೆದರಿದ್ರು. ಯಮಕನಮರಡಿಯ ಹಳ್ಳಿ ಸುತ್ತಿ ಪ್ರಚಾರ ನಡೆಸಿದ್ರು. ಯಾರು? ಕತ್ತಿ ಬ್ರದರ್ಸ್. ಆಗ ಕೇವಲ 2,850 ಮತಗಳಿಂದ ಭಾರತೀಯ ಜನತಾ ಪಕ್ಷದ ಮಾರುತಿ ಅವರು ಸೋತಿದ್ರು. ಉಮೇಶ್ ಕತ್ತಿ ಅಗಲಿಕೆ ಕಾರಣಕ್ಕೆ 2023ರಲ್ಲಿ ರಮೇಶ್ ಕತ್ತಿಯನ್ನ ನಿರ್ಲಕ್ಷ್ಯ ಮಾಡಲಾಗಿತ್ತು. 23ರ ಚುನಾವಣೆಯಲ್ಲಿ ಅನಾಯಾಸವಾಗಿ ಗೆದ್ದು ಬೀಗಿದ್ರು ಸತೀಶ್ ಜಾರಕಿಹೊಳಿ. ಆದರೆ 28ರಲ್ಲಿ ಸತೀಶ್ ಜಾರಕಿಹೊಳಿಗೆ ಖಂಡಿತವಾಗ್ಲೂ ಅಗ್ನಿ ಪರೀಕ್ಷೆ ಕಾದಿದೆ ಅನ್ನೋದು ಸದ್ಯದ ಸಾರಾಂಶ, ಸದ್ಯದ ಸುದ್ದಿ. ಹಾಗಾದ್ರೆ ರಮೇಶ್ ಕತ್ತಿ ಆಪ್ತರೇ ಬಿಜೆಪಿ ಅಭ್ಯರ್ಥಿ ಆಗ್ತಾರಾ? ಇತ್ತೀಚೆಗೆ ಸುಳಿವು ನೀಡಿದ್ರು ಬಿಜೆಪಿ ನಾಯಕ ರಮೇಶ್ ಕತ್ತಿ. ಅದನ್ನ ಮರೆಯೋ ಹಾಗಿಲ್ಲ. ರಮೇಶ್ ಕತ್ತಿ ಟೀಮ್ ಮತ್ತೆ ಅಖಾಡಕ್ಕಿಳಿದ್ರೆ ಕಥೆನೇ ಬೇರೆ. ನಾವು ಬಂದ್ಮೇಲೆ ನಮ್ದೇ ಹವಾ ಅನ್ನುವ ಥರದಲ್ಲಿ ಏನಾದ್ರೂ ಹವಾ ಸೃಷ್ಟಿ ಮಾಡ್ತಾರಾ ಯಮಕನಮರಡಿಯಲ್ಲಿ ಅನ್ನೋದು ಸದ್ಯದ ಸುದ್ದಿ. ಸದ್ಯಕ್ಕೆ ಅತಿ ಹೆಚ್ಚು ಚರ್ಚೆಯಲ್ಲಿರುವಂತಹ ಸುದ್ದಿ. ಯಾಕಂತ ಹೇಳಿದ್ರೆ 2028, ಈಗ 2026ರ ಜುಲೈ ತಿಂಗಳಲ್ಲಿ ನಾವಿದ್ದೀವಿ. ಇನ್ನೇನು ಕೆಲವೇ ತಿಂಗಳುಗಳ ಕಾಲ ಕಾದ್ರೆ 2027 ಬರುತ್ತೆ. 2027 ಎಲೆಕ್ಷನ್ ಇಯರ್ ಅಂತ ನಮ್ಗೆಲ್ರಿಗೂ ಗೊತ್ತಿರುತ್ತೆ. ಹಿಂಗಾಗಿ ಚುನಾವಣಾ ತಯಾರಿ ಈಗಲಿಂದಲೇ ಶುರುವಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಶ್ಚರ್ಯ ಆಗ್ಲಿಕ್ಕಿಲ್ಲ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಈಗ ಹಾಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಚುನಾವಣಾ ತಂತ್ರಗಳನ್ನ ಹೆಣಿತಾ ಇದ್ದಾರೆ. ಹಾಗೇನೆ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದಲ್ಲಿದ್ದು ಕಾದು ಕುಳಿತಿದೆ ಮುಂದಿನ ಹಂತದಲ್ಲಿ ನಾವು ಹೆಂಗೆ ಗೆಲ್ಲಬೇಕು ಅಂತ ಹೇಳಿ. ಎಸ್, ಯಮಕನಮರಡಿ 2028ರಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಯಾರಾಗ್ಬೋದು, ಕಾಂಗ್ರೆಸ್ನಿಂದ ಯಾರಾಗ್ತಾರೆ, ಸತೀಶ್ ಜಾರಕಿಹೊಳಿ ಅನ್ನೋದು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಸದ್ಯಕ್ಕಿರುವಂಥ ವಾತಾವರಣವನ್ನು ಗಮನಿಸಿದಾಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಎಸ್, ರಮೇಶ್ ಕತ್ತಿ ಭಾರತೀಯ ಜನತಾ ಪಕ್ಷದ ಪಡೆಯಿಂದ ಸ್ಪರ್ಧೆಗೆ ನಿಲ್ತಾರಾ ಅಥವಾ ಯಾರನ್ನಾದ್ರೂ ಅವರ ಕಡೆಯ ಆತ್ಮೀಯರನ್ನ ಏನಾದರೂ ಕಣಕ್ಕಿಳಿಸ್ತಾರಾ? ಹೀಗೊಂದು ಪ್ರಶ್ನೆ ಇದೆ. ಆವಾಗಲೇ ಹೇಳ್ತಾ ಇದ್ದೆ, ಅಲ್ಲಿ ಕೌಟುಂಬಿಕ ರಾಜಕಾರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಬೆಳಗಾವಿ ರಾಜಕಾರಣ ರಾಜ್ಯದ ರಾಜಕಾರಣದ ದಿಕ್ಕನ್ನು ಬದಲಿಸುವಂತಹ ಶಕ್ತಿ ಹೊಂದಿದೆ ಅನ್ನುವ ಒಂದು ಪೋರ್ಟ್ರೇ ಇದೆ, ಒಂದು ಪ್ರತೀತಿ ಇದೆ. ಅದಕ್ಕೆ ಇತಿಹಾಸ ಕೂಡ ಅನೇಕ ಉದಾಹರಣೆಗಳ ಮೂಲಕ ನಾವು ಗಮನಿಸಬಹುದು. ಅದರಲ್ಲೂ ರಮೇಶ್ ಕತ್ತಿ ಆಗಿರಬಹುದು,
ಈಗ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಉಮೇಶ್ ಕತ್ತಿ ಅವ್ರನ್ನು ಕೂಡ ನಾವು ಜ್ಞಾಪಿಸ್ಕೊಳ್ಬೋದು. ಯಾಕಂತ ಹೇಳಿದ್ರೆ 18 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಬೆಳಗಾವಿ ಜಿಲ್ಲೆ ತನ್ನದೇ ಆದಂತಹ ಪ್ರಾಬಲ್ಯವನ್ನ ಮೆರೆಯೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಹಾಗಾಗಿ ಬೆಳಗಾವಿ ಅಂತ ಹೇಳಿದ ತಕ್ಷಣ ಒಂದು ರಾಜಕೀಯ ಚಿತ್ರಣಕ್ಕೆ ಒಂದಿಷ್ಟು ರೆಕ್ಕೆ ಪುಕ್ಕಗಳು ಬರೋದ್ರಲ್ಲಿ ಆಶ್ಚರ್ಯ ಇಲ್ಲ. ಎಸ್, ನಾವು ಇವತ್ತಿನ ಈ ಮೊದಲ ಟಾಪ್ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಜನತಾ ಪಕ್ಷದ ನಾಯಕ ದಿವಂಗತ ಉಮೇಶ್ ಕತ್ತಿಯವರ ಸಹೋದರ ರಮೇಶ್ ಕತ್ತಿ ಅವರ ಒಂದು ಮನದಾಳದ ಮಾತನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಮೊದಲಿಂದು ವಿಶೇಷ ಪ್ರೀತಿ ಐತಿ, ಇನ್ನು ಮುಂದೆ ವಿಶೇಷ ಪ್ರೀತಿ ಇರ್ತೈತಿ. ವಿಶೇಷ ಪ್ರೀತಿಯಾಗಿ ನಾವು ಭಾಳ ನಮೂನಿ ಇದಾವು. ಅದನ್ನು ಬರುವಂಥ ದಿನಮಾನದಾಗ ನಾವು 28ರಾಗ ತಮಗೆ ಗೊತ್ತಾಗ್ತದೆ. ಅಲ್ಲ, ನಮ್ಮ ಕಾರ್ಯಕರ್ತರಿಗೆ ನಾವು ಮನೋಬಲ ತುಂಬುವಂಥ ಒಂದು ಕೆಲಸ ಪಕ್ಷದ ಕಾರ್ಯಕರ್ತನಾಗಿ ಆ ನಿಟ್ಟಿನಲ್ಲಿ ಒಂದು ಮನೋಬಲ ತುಂಬುವಂಥ ಒಂದು ಸ್ಟೇಟಸ್ ಹಾಕಿದ್ದೀನಿ. ಅದು ನಿರಂತರವಾಗಿ, ಅದೇನು ಹೊಸ ನಿಮಗೆ ಹೇಳಬೇಕಾಗಿಲ್ಲ, ನಿರಂತರವಾಗಿ ಎಲ್ಲ ರಾಜಕೀಯ ಪಕ್ಷಗಳಿಂದ ಆಗ್ತಿರ್ತಕ್ಕಂಥ ಒಂದು ಸಂಗತಿ ಇದು. ಆದರೆ ನಮ್ಮ ಕಾರ್ಯಕರ್ತರಿಗೆ ಅದನ್ನು ಮೇಲಿಂದ ಮೇಲೆ ಅದನ್ನು ಹುರುಪು ತುಂಬುವಂಥ ಕೆಲಸ ನಾವು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅದನ್ನ ಸ್ಟೇಟಸ್ ಹಾಕಿದ್ವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಯಾರ್ದಿದ್ರೆ ನಮಗೆ ಅದೊಂದು ಕ್ಷೇತ್ರ ಅಲ್ಲ. ಈಗ ಮುಖ್ಯಮಂತ್ರಿಗಳು ಯಾರದಾರೋ, ಶಿವಕುಮಾರ್ ಅದಾರು, ಅವರು ಒಂದು ಕ್ಷೇತ್ರದಿಂದ ಬಂದಂಥ ಶಾಸಕರು. ಅದಕ್ಕೇನು ಅವ್ರದ್ದು ಇವ್ರದ್ದು ಅನ್ನೋಂಥ ಪ್ರಶ್ನೆ ಬರೋಂಗಿಲ್ಲ, ಭಾಳ ಇಂಪಾರ್ಟೆನ್ಸ್ ಕೊಡೋಂಗಿಲ್ಲ. ಎಸ್, ರಮೇಶ್ ಕತ್ತಿ ಅಂತ ಹೇಳಿದ ತಕ್ಷಣ ನಮಗೆ ಅವರ ಹಾವಭಾವ, ಆ ಮಾತಿನ ಝರಿ, ವಾಕ್ಚಾತುರ್ಯವನ್ನು ನೋಡಿದಾಗ ಧಾಟ್ಸಿರಿ ಅಂತಾರೆ ಉತ್ತರ ಕರ್ನಾಟಕದಲ್ಲಿ. ಧಾಟ್ಸಿ ಅಂದರೆ ತುಂಬ ಧೈರ್ಯಶಾಲಿ, ಯಾವುದಕ್ಕೂ ಹೆದರಲ್ಲ, ಒಂಥರ ಡೇರ್ ಡೆವಿಲ್ ಅಂತಾರಲ್ಲ ಆ ರೀತಿ ಮಾತನಾಡ್ತಾರೆ. ಆದರೆ ರಾಜಕಾರಣ ಅಂತ ಬಂದಾಗ ಅದರ ಸ್ಟ್ರಾಟಜಿಗಳನ್ನು ಮಾಡೋ ನಿಟ್ಟಿನಲ್ಲಿ ಜನಮನ ಗೆಲ್ಲಲೇಬೇಕು, ಜನರ ಮನಸ್ಸಿಗೆ ಹತ್ತಿರ ಇರಬೇಕಾಗತ್ತೆ. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಇದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಬೆಳಗಾವಿಯ ರಾಜಕಾರಣ ಒಂದು ರೀತಿ ವಿಭಿನ್ನ ರಾಜಕಾರಣ, ವಿಭಿನ್ನ ಅಯ್ಯೋ ಎಲ್ಲಾದರೂ ಮಂಡ್ಯದಲ್ವೇನ್ರಿ, ಕೋಲಾರಲ್ಲಿಲ್ವೇನ್ರಿ ಅಂತ ಕೇಳ್ಬೋದು. ಆದರೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂಥ ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ 18 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂಥ ಬೆಳಗಾವಿ ಜಿಲ್ಲೆ ಕೂಡ ದೊಡ್ಡ ಮಟ್ಟದಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ಜಾತಿವಾರು, ಭಾಷಾವಾರು, ಪ್ರಾದೇಶಿಕವಾರು ಎಲ್ಲ ರೀತಿಯಲ್ಲೂ ಕೂಡ ತನ್ನದೇ ಆದಂಥ ಒಂದು ಹಿಡಿತವನ್ನು ಸಾಧಿಸಿರುವಾಗ ಅಲ್ಲಿ ಒಂದು ರೀತಿ ಕರಾಮತ್ತನ್ನು ಮಾಡೋಕ್ಕೆ ದೊಡ್ಡ ಮಟ್ಟದ ನಾಯಕರು ಇದ್ದಾರೆ. ಹಾಗಾಗಿ ಬೆಳಗಾವಿಯ ರಾಜಕಾರಣ ನಮ್ಮೆಲ್ರಿಗೂ ಬಹಳ ಕುತೂಹಲಕಾರಿಯಾಗಿರುತ್ತೆ. ಅವರವರ ಕ್ಷೇತ್ರದಲ್ಲಿ ಅವರ ಕ್ಷೇತ್ರವೇ ಕುತೂಹಲ. ಆದರೆ ಸದ್ಯಕ್ಕೆ ಯಮಕನಮರಡಿಯ ಕ್ಷೇತ್ರದ ವಾಸ್ತವ ಸ್ಥಿತಿ ಏನು ಅನ್ನೋದನ್ನು ಜನರಿಂದ ನಾವು ಆಮೇಲೆ ತಿಳ್ಕೊಳ್ಳೋಣ. ಆದರೆ ರಾಜಕಾರಣಿಗಳು ಯಾವ ರೀತಿ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ತಮ್ಮ ಎದೆಗಾರಿಕೆಯನ್ನು ತೋರಿಸ್ತಾ ಇದ್ದಾರೆ, ಅಭಿವೃದ್ಧಿ ಅನ್ನುವ ನೆಪದ ಅಡಿಯಲ್ಲಿ ಯಾರಿಗೆಲ್ಲ ಮಂಕ್ ಬುದಿ ಏರಿಸ್ತಾ ಇದ್ದಾರೆ, ಯಾವ ರೀತಿ ಮರಳು ಮಾಡ್ತಾ ಇದ್ದಾರೆ, ಹೀಗೆ ಹಲವು ಪ್ರಶ್ನೆಗಳು ಗರಿಗೆದರ್ತಾ ಇದ್ದಾವೆ. ಎಸ್, ಹಾಗಾದ್ರೆ ಇತಿಹಾಸ ಏನು ಹೇಳುತ್ತೆ, ಆ ಟ್ರ್ಯಾಕ್ ರೆಕಾರ್ಡ್ ಏನಿದೆ ಎಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಎಸ್, ಅಡಿಷನಲ್ ಅಪ್ಡೇಟ್ ಆನ್ ಫಸ್ಟ್ ಟಾಪ್ ಸ್ಟೋರಿ. ಯಮಕನಮರಡಿಯಲ್ಲಿ ಸಾಹುಕಾರ ಅಂತ ಅಲ್ಲಿಯ ಜನ ಪ್ರೀತಿಯಿಂದ ಕರೀತಾರೆ ಅಲ್ಲಿಯ ಶಾಸಕರನ್ನ, ಸತೀಶ್ ಜಾರಕಿಹೊಳಿ ಅವರನ್ನ. ಹೀಗಾಗಿ ಅವರ ಒಂದು ದೊಡ್ಡ ಸೇನೆನೇ ಯಮಕನಮರಡಿಯಲ್ಲಿ ಇದೆ. ಹಂಗಾಗಿ ಅಹಿಂದ ಎಂಬ ಭೀಮಬಲ ಅವರಿಗಿದೆ, ರಕ್ಷಣೆಗಿದೆ. ಹೇಳಿ ಕೇಳಿ ಸತೀಶ್ ಜಾರಕಿಹೊಳಿ ಅಹಿಂದದ ಪ್ರಬಲ ನಾಯಕ ಅಂತ ಗುರುತಿಸಿಕೊಂಡಿರುವಂಥ ನಾಯಕ. ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿನೇ ಅಹಿಂದ ಮುಂದಾಳು ಅನ್ನುವ ಮಾತಿದೆ. ಹೇಳಿ ಕೇಳಿ ಅಹಿಂದ ಮತಗಳಿಂದಲೇ ಯಮಕನಮರಡಿ ತುಂಬಿ ಹೋಗಿದೆ. ಯಾವ ಆಧಾರದ ಮೇಲೆ ಹೇಳ್ತೀವಿ, ನೆಕ್ಸ್ಟ್ ನೋಡ್ತಾ ಹೋಗೋಣ. ದೊಡ್ಡ ಮ್ಯಾಜಿಕ್ ನಡೆದ್ರೆ ಮಾತ್ರವೇ ಸತೀಶ್ ಜಾರಕಿಹೊಳಿ ಅವರ ಸೋಲು ಬಹುತೇಕ ಖಚಿತ ಅನ್ನುವ ಎದುರಾಳಿಗಳ ಲೆಕ್ಕಾಚಾರ. ಆದರೆ ನಿಜ, ಯಾವುದನ್ನು ತಳ್ಳಿ ಹಾಕುವಂಗಿಲ್ಲ ರೀ, ಒಂದು ಗೇಮ್ ಇದ್ದ ಹಾಗೆ ಅಲ್ವಾ. ಅದು ನೀವು ಫುಟ್ಬಾಲ್ ತಗೊಳ್ಳಿ, ಕ್ರಿಕೆಟ್ ತಗೊಳ್ಳಿ, ಕಬಡ್ಡಿ ತಗೊಳ್ಳಿ, ಯಾವುದಾದ್ರೂ ತಗೊಳ್ಳಿ, ಎಲ್ಲ ಗೇಮಲ್ಲೂ ಏನಿರುತ್ತೆ, ಹೀಗೆ ನಿಶ್ಚಿತವಾಗಿ ಇದಮ್ಮಿತ್ತಮ್ ಅಂತ ಗೆಲುವು ಬರೆಯೋಕ್ಕಾಗಲ್ಲ ಅಲ್ವೇ. ಆದರೆ ಟ್ರ್ಯಾಕ್ ರೆಕಾರ್ಡ್ನ ನೋಡಿದಾಗ ಇವ್ರು ಗೆಲ್ತಾರೆ ಸೋಲ್ತಾರೆ ಅಂತ ಈಸಿಯಾಗಿ ಹೇಳ್ಬೋದು. ಆ ಟ್ರ್ಯಾಕ್ ರೆಕಾರ್ಡ್ನ ಮಾತ್ರ ನಾವಿಲ್ಲಿ ಅನಲೈಸ್ ಮಾಡೋದು, ಅದನ್ನು ಮಾತ್ರ ನಾವಿಲ್ಲಿ ಅನಾಲಿಸಿಸ್ ಮಾಡ್ಬೋದು. ಹಾಗಾದರೆ ಯಮಕನಮರಡಿಯಲ್ಲಿ ಜಾತಿ ಲೆಕ್ಕಾಚಾರ ಹೆಂಗಿದೆ ಯಾಕಂತ ಹೇಳಿದ್ರೆ, ಈ ಅಹಿಂದ ಅಂತ ಹೆಸರು ಪಡೆದುಕೊಳ್ಳೋದು ಯಾವ ಆಧಾರದ ಮೇಲೆ, ಅದೇ ಜಾತಿಯ ಮೇಲೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅಂತ ನಾವು ಏನೇ ಕರೆದ್ರೂ ಕೂಡ SC ಇದೆ. SC ಸಮುದಾಯದ 70,000, ಲಿಂಗಾಯತ ಸಮುದಾಯದ 20,000, ಮುಸ್ಲಿಂ ಸಮುದಾಯದ 15,000 ಮತಗಳು ಎಲ್ಲಿದ್ದಾವೆ,
ಎಸ್, ಇದೇ ಯಮಕನಮರಡಿ ಕ್ಷೇತ್ರದಲ್ಲಿ. ಈಗ ಪಾಯಿಂಟ್ ಅದಲ್ಲ, ಇದು ಪಾಯಿಂಟು. 10,000 ಜೈನರು, 6,000 ನೇಕಾರರು, 5,000 ಬ್ರಾಹ್ಮಣರು, ಇನ್ನು ಇತರೆ ಸಮುದಾಯದ 6,000 ಮತದಾರರಿದ್ದಾರೆ. ಇವರನ್ನ ಹೆಂಗಾದ್ರೂ ಮಾಡಿ ನಾವು ಕಬ್ಜಾ ಮಾಡ್ಕೊಳ್ಬೇಕು ಅಂತ ಹೇಳಿ ಅಲ್ಲಿ ಎದುರಾಳಿ ಪಕ್ಷದವ್ರು ನೋಡ್ತಾನೆ ಇರ್ತಾರೆ. ಅಂದ್ರೆ ಯಾರು ನಿರ್ಣಾಯಕರು, ಈಗ ಅತಿ ಹೆಚ್ಚು ಮತಗಳು ಯಾರ ಪಾಲಾಗಿರ್ತವೆ ಅಂದ್ರೆ ಯಾವ ಸಮುದಾಯದ ಮತಗಳಿದ್ದಾವೆ? 70,000. ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 70,000 ಮತಗಳು ಇರೋದ್ರಿಂದ ಅಲ್ಲಿ ಯಮಕನಮರಡಿಯಲ್ಲಿ ಕಾಂಗ್ರೆಸ್ಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಟ್ರ್ಯಾಕ್ ರೆಕಾರ್ಡ್ ಹೇಳುತ್ತೆ, ಅಂದ್ರೆ ಇತಿಹಾಸ ಹೇಳುತ್ತೆ. ಹೀಗಿರುವಾಗ ನಾನು ಅದರ ಸಮುದಾಯದ ನಾಯಕ ಅಂತ ಗುರುತಿಸಿಕೊಂಡಿರುವಂಥ ಪ್ರಬಲ ನಾಯಕ, ಅದು ಸತೀಶ್ ಆಗಿರ್ಬೋದು, ರಮೇಶ್ ಆಗಿರ್ಬೋದು, ಇನ್ಯಾವ ಈಶಾ ಆಗಿರ್ಬೋದು ಅಲ್ವಾ, ಅಲ್ಲಿ ಗೆದ್ದೇ ಗೆಲ್ತಾರೆ. ಒಂದಿಷ್ಟು ಆ ನಾಯಕರನ್ನ, ಆಯಾಯ ಸಮುದಾಯದ ಲೀಡರ್ಸ್ನ ಯಾವ ರೀತಿ ಇಟ್ಕೊಂಡಿದ್ದಾರೆ ಅಥವಾ ಆ ಸಮುದಾಯದ ಜನ ಯಾವ ರೀತಿ ಇದ್ದಾರೆ, ಆ ಸಮುದಾಯಕ್ಕೆ ನಿಜಕ್ಕೂ ಕೂಡ ಬರೀ ಬಾಯ್ಮಾತಲ್ಲಿ ಭಾಷಣಕ್ಕೆ ಮಾತ್ರ ಪ್ರೀತಿ ತೋರಿಸ್ತಾರೆ, ಏನಾದರೂ ಒಳ್ಳೇದು ಮಾಡಿದ್ದಾರೆ, ಹೀಗೆ ಎಲ್ಲ ಲೆಕ್ಕಾಚಾರಗಳಿರುತ್ತವೆ. ಒಟ್ಟಿನಲ್ಲಿ ಯುದ್ಧ ಫಿಕ್ಸ್ ಆಗ್ತಾ ಇದೆಯಾ ಅನ್ನುವ ಮುನ್ಸೂಚನೆ ಸದ್ಯಕ್ಕಂತೂ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಏನು ಬೇಕಾದರೂ ಆಗ್ಬೋದು ರಾಜಕಾರಣದಲ್ಲಿ, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅನ್ನೋದನ್ನು ನಾನಂತೂ ಪದೇ ಪದೇ ಹೇಳ್ತಾ ಇರ್ತೀನಿ, ನೀವು ಕೂಡ ಕೇಳಿರ್ತೀರಿ, ನಿಮಗೂ ಕೂಡ ಗೊತ್ತಿರುವಂಥ ಸಮಾಚಾರ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಸತೀಶ್ ಜಾರಕಿಹೊಳಿ ವರ್ಸಸ್ ರಮೇಶ್ ಕತ್ತಿ ನಡುವೆ ಯುದ್ಧ ಏನಾದರೂ ಘೋಷಣೆ ಆಗ್ಬಿಡ್ತಾ ಅನ್ನುವ ಥರದಲ್ಲಿ, ಅಂದರೆ ಆಡು ಭಾಷೆಯಲ್ಲಿ ಯುದ್ಧ ಅಂದರೆ ಏನು, ಅಲ್ಲೇನು ಕತ್ತಿ ಗುರಾಣಿ ತೆಗೆದುಕೊಂಡು ಹೋಗಲ್ಲ, ಆದರೆ ರಾಜಕೀಯ ಲೆಕ್ಕಾಚಾರ, ಆ ಒಂದು ಟ್ರೆಂಡ್ ಹೆಂಗಿದೆ ಅನ್ನುವ ಒಂದು ಕುತೂಹಲ ಸಹಜವಾಗೇ ಇದೆ. ಮತ್ತು ಅಲ್ಲಿಯ ಜನರ ಸ್ಥಿತಿಗತಿ ಏನು, ಸದ್ಯಕ್ಕೆ ಯಾವ ವಿಚಾರ ಅಲ್ಲಿ ಪ್ರಸ್ತುತದಲ್ಲಿದೆ, ಅಭಿವೃದ್ಧಿ ವಿಚಾರದ ಕಥೆ ಏನು, ಹೀಗೆ ಅನೇಕ ವಿಚಾರಗಳಿದ್ದೇ ಇರ್ತವೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್ ಪ್ರಶಾಂತ್ ಈ ಬಗ್ಗೆ ಒಂದು ವರದಿ ನೀಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಸದ್ಯ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರ ಭದ್ರಕೋಟೆಯಾಗಿರುವಂತಹ ಯಮಕನಮರಡಿ ವಿಧಾನಸಭಾ ಮತಕ್ಷೇತ್ರ ಇದೀಗ ಭಾರಿ ಪ್ರತಿಷ್ಠೆಯ ಕಣವಾಗಿ ಇಲ್ಲಿ ಮಾರ್ಪಟ್ಟಿರುವಂತದ್ದು. ರಮೇಶ್ ಕತ್ತಿ ಅವರು ಇದನ್ನ ಪ್ರತಿಷ್ಠೆಯ ಕಣವಾಗಿ ಇಲ್ಲಿ ತೆಗೆದುಕೊಂಡಿರುವಂತದ್ದು. ಬರುವ 2028ರಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಸೋಲಿಸಿ ಬಿಜೆಪಿಯನ್ನ ಇಲ್ಲಿ ಆಡಳಿತಕ್ಕೆ ತರಬೇಕಂತ ಹೇಳಿ ಶತಾಯಗತಾಯವಾಗಿ ಪ್ರಯತ್ನವನ್ನ ಸಹ ಮಾಡ್ತಾ ಇರುವಂತದ್ದು. ಈ ಹಿಂದೆ 2018ರಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ಸ್ಪರ್ಧೆ ಮಾಡಿರುವಂತಹ ಮಾರುತಿ ಅಷ್ಟೇ ಅವರು ಕೇವಲ 2,850 ಮತಗಳ ಅಂತರದಿಂದ ಇಲ್ಲಿ ಸೋಲನ್ನಪ್ಪಿದ್ರು. ಆ ಒಂದು ಸಂದರ್ಭದಲ್ಲಿ ದಿವಂಗತ ಉಮೇಶ್ ಕತ್ತಿ ಅವರು ಮತ್ತು ರಮೇಶ್ ಕತ್ತಿ ಅವರು ಯಮಕನಮರಡಿ ಮತಕ್ಷೇತ್ರದಲ್ಲಿ ಮತಯಾಚನೆ ಮಾಡಿ ಅವರ ಪರ ಬ್ಯಾಟನ್ನ ಬೀಸಿ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಸೋಲಿನ ರುಚಿಯನ್ನು ತೋರಿಸಬೇಕಂತ ಶತಾಯಗತಾಯ ಪ್ರಯತ್ನ ಮಾಡಿದ್ರು ಸಹ ಆ ಒಂದು ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು 2,850 ಮತಗಳ ಅಂತರದಿಂದ ಇಲ್ಲಿ ಗೆಲುವನ್ನು ಸಹ ಸಾಧಿಸಿರುವಂತದ್ದು. ಈಗ ಮುಂಬರುವ 2028ರ ಚುನಾವಣೆಯಲ್ಲಿ ಇದೇ ಮಾದರಿಯಲ್ಲಿ ಇದೀಗ ಮತ್ತು ಇಲ್ಲಿ ಸ್ಟ್ರಾಟಜಿಯನ್ನ ಇಲ್ಲಿ ರಮೇಶ್ ಕತ್ತಿ ಅವರು ಸಹ ಇಲ್ಲಿ ಉಪಯೋಗಿಸುತ್ತಿದ್ದಾರೆ ಅಂತ ಹೇಳಬಹುದು. ಈ ಮಾರುತಿಗೆ ಅಷ್ಟಗಿ ಮತ್ತು ಬಸವರಾಜ್ ಸುಂದರಿ ಅವರನ್ನ ಇಬ್ಬರನ್ನ ಒಗ್ಗಟ್ಟಾಗಿಸಿಕೊಂಡು ಇದೀಗ ರಮೇಶ್ ಕತ್ತಿ ಅವರು ಈ ಪ್ರತಿಷ್ಠೆ ಕನಗವಾಗಿ ತೆಗೆದುಕೊಂಡಂತ ಯಮಕನಮರಡಿ ಮತಕ್ಷೇತ್ರದಲ್ಲಿ ಬಿಜೆಪಿಯನ್ನ ಅರಳಿಸೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಕಸರತ್ತನ್ನು ಸಹ ನಡೆಸ್ತಾ ಇರುವಂತದ್ದು. ಈ ಹಿಂದೆ ನಂತರ 2023ರಲ್ಲಿ ನಡೀತು. ಇಲ್ಲಿ ಬಸವರಾಜ್ ಸುಂದರಿ ಮತ್ತು ಮಾರುತಿ ಎಷ್ಟಗಿ ಅವರು ಸತೀಶ್ ಜಾರಕಿಹೊಳಿ ವಿರುದ್ಧ ಇಲ್ಲಿ ಸ್ಪರ್ಧೆಯನ್ನು ಸಹ ಮಾಡಿದ್ರು. ಅವರು ಇಬ್ಬರನ್ನ ಇದೀಗ ಒಕ್ಕಟ್ಟಾಗಿಸಿಕೊಂಡು ರಮೇಶ್ ಕತ್ತಿ ಅವರು ಇದೀಗ ಇಲ್ಲಿ ಕೆಲಸವನ್ನು ಸಹ ಮಾಡ್ತಾ ಇರುವಂತದ್ದು. ಈ ಯಮಕನಮರಡಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು SC ST ಓಟುಗಳು ಇಲ್ಲಿ ಸಹ ಹೆಚ್ಚಾಗಿರೋದ್ರಿಂದ ಇದು ಯಮಕನಮರಡಿ ಮತಕ್ಷೇತ್ರ ST ಮೀಸಲಾತಿ ಕ್ಷೇತ್ರವಾಗಿರೋದ್ರಿಂದ ಬಿಜೆಪಿ ಅಭ್ಯರ್ಥಿಗಳಾಗಲಿ, ಕಾಂಗ್ರೆಸ್ ಆಗಲಿ ಅಥವಾ JDS ಆಗಲಿ ಅಥವಾ ಇನ್ನೇ ಯಾವುದೇ ಇತರೆ ಪಕ್ಷಗಳು ಇಲ್ಲಿ ಅಭ್ಯರ್ಥಿಗಳು ಚುನಾವಣೆ ಸ್ಪರ್ಧೆಗೆ ಎದುರಾಗಿ ಇಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಅವರು ST ಸಮುದಾಯಕ್ಕೆ ಮಾತ್ರ ಇಲ್ಲಿ ಸೇರೋದಾಗಿದ್ದರಿಂದ ಇಲ್ಲಿ ಮತಗಳು ಇಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ಒಬ್ಬರ ಪರವಾಗಿ ಇರುವುದಿಲ್ಲ. ಯಾಕಂತಂದ್ರೆ ಇಲ್ಲಿ ಯಾವ ಅಭ್ಯರ್ಥಿಗಳು ಇಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೋ ಅವರು ಮುಂಬರುವ 2028ರ ಒಳಗಾಗಿ ಇವು SC ಆಗಿರ್ಬೋದು, ST ಆಗಿರ್ಬೋದು, ಇತರೆ ಮತಗಳನ್ನ ಇಲ್ಲಿ ಒಲಿಸುವುದು ಬಹಳ ಮುಖ್ಯವಾಗುತ್ತದೆ. ಈ ಕೆಲಸವನ್ನ ಈಗಾಗಲೇ ಈಗ ಬಿಜೆಪಿಯವರ ನಾಯಕರು ಇಲ್ಲಿ ಇಲ್ಲಿ ಮಾಡ್ತಾ ಇರುವಂತದ್ದು. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಇದನ್ನ ಅಷ್ಟೊಂದಾಗಿ ಇಲ್ಲಿ ಏನಂತಂದ್ರೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿಲ್ಲ. ಹೇಗಾದ್ರೂ ಮಾಡಿ ಇಲ್ಲಿ ಚುನಾವಣೆಯಿಂದ ಗೆದ್ದು ಬರ್ತೀನಿ ಅಂತ ಹೇಳಿ ಅವರು ಆತ್ಮವಿಶ್ವಾಸದಿಂದ ಒಂದ್ ಕಡೆ ಇರೋದು. ಆದ್ರೆ ರಮೇಶ್ ಕತ್ತಿ ಅವರು ಆಗಿರ್ಬೋದು, ಮಾರುತಿ ಎಷ್ಟಗಿ ಆಗಿರ್ಬೋದು, ಬಸವರಾಜ್ ಸುಂದರಿ ಆಗಿರ್ಬೋದು, ಇವರು ಮೂರರ ರಣತಂತ್ರ 2028ರಲ್ಲಿ ಯಾವ ರೀತಿಯಾಗಿ ಇರುತ್ತೆ ಎಂಬುದರ ಮೇಲೆ ಸತೀಶ್ ಜಾರಕಿಹೊಳಿ ಅವರ ಭವಿಷ್ಯ ಇಲ್ಲಿ ನಿರ್ಧಾರವಾಗಿದೆ ಅಂತಾನೆ ಹೇಳ್ಬೋದು. ಎಸ್, ಗಾಟ್ ಇಟ್. ಅಂದರೆ ಪ್ರತಿ ಬಾರಿ ಕೂಡ ಯಾವುದೇ ಚುನಾವಣೆ ಆಗಲಿ ಪ್ರತಿಯೊಂದಕ್ಕೂ ಒಂದು ಹೊಸ ಅವಕಾಶ ಇರುತ್ತೆ, ಹೊಸ ಸಾಧ್ಯತೆ ಇರುತ್ತೆ. ಹೆಂಗೆ ಅಂದರೆ ಒಂದು ವೈಟ್ ಪೇಪರ್ ಅಲ್ವಾ, ಅದರಲ್ಲಿ ನಾವು ಹೊಸದಾಗಿ ಏನು ಬೇಕಾದರೂ ಬರಿಬೋದು. ಆ ರೀತಿ ಮತದಾನ ಮಾಡಬೇಕು, ಬರೀ ನಾವು ಅಜ್ಜ ಹಾಕಿದ ಆಲದ ಮರಕ್ಕೆ ಜೋತು ಬೀಳಬೇಕಾ ಅಥವಾ ಪ್ರಬಲ ನಾಯಕನನ್ನು ಈಗಿರುವಂಥ ಶಾಸಕರನ್ನೇ ಮತ್ತೆ ನೀವು ಶಾಸಕರನ್ನಾಗಿ ಮಾಡಬೇಕಾ
ಅಥವಾ ಈಗ ಇದೇ ನಾಯಕರು ಬೇಕು, ಆದರೆ ಅವರು ಇಂತಿಂಥ ಡೆವಲಪ್ಮೆಂಟ್ಗಳನ್ನ ಇನ್ನೂ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಬೇಕಾ? ಅಯ್ಯೋ ಬೇಡಾರೇ, ಇವ್ರ ಸಹವಾಸ ಬೇಡ ಅಂತ ಹೇಳಿ ಬೇರೆ ಯಾರಾದರೂ ಹೊಸ ವ್ಯಕ್ತಿನ ತರಬೇಕಾ? ಹೀಗೆ ಈ ಎಲ್ಲ ಪ್ರಶ್ನೆಗಳು ನಿಮ್ಮ ಎದುರಿಗಿರಬೇಕು. ಏನಿರಬೇಕಾಗಿದೆ? ಒಂದು ಒಳ್ಳೆಯ ಗಾಳಿ ಬೇಕಾಗಿದೆ, ಒಳ್ಳೆಯ ಆರೋಗ್ಯ ಬೇಕು, ಶಿಕ್ಷಣ ಬೇಕು, ಉದ್ಯೋಗ ಬೇಕು, ಒಂದಿಷ್ಟು ನಮ್ಮ ಸಂಬಂಧಗಳನ್ನು ನೀಟಾಗಿ ಕಾಪಾಡಿಕೊಂಡು ಬಾಂಧವ್ಯ ವೃದ್ಧಿ ಮಾಡ್ಕೊಳ್ಳುವಂಥ ಜೀವನ ಬೇಕು. ಇದನ್ನು ಬಿಟ್ಟು ಬೇರೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾರಾ? ಇಲ್ಲ. ಇದಕ್ಕೆಲ್ಲದಕ್ಕೂ ಸಪೋರ್ಟಿಂಗ್ ಸಿಸ್ಟಮ್ ಇದೆಯಾ? ನಮ್ಮ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆಯಾ? ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ನೀವು ಯೋಚನೆ ಮಾಡಿ ಅನ್ನೋದು ನಮ್ಮ ಆಶಯ ಮತ್ತು ಪ್ರಜಾಪ್ರಭುತ್ವದ ಕಳಕಳಿಯಿಂದ ಅಶ್ವವೇಗನ ಕಾಳಜಿ.